ಮಹಿಳೆಯರ ಮೇಲೆ ದೌರ್ಜನ್ಯ ಹಾಗೂ ಭ್ರೂಣ ಹತ್ಯೆ ಪ್ರಕರಣ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡೆಸಿದೆ. ಮೇಕ್ರಿ ಸರ್ಕಲ್ನಲ್ಲಿ ಮಹಿಳಾ ಕಾರ್ಯಕರ್ತೆಯರ ಪ್ರತಿಭಟನೆ. ಕಾರ್ಯಕರ್ತೆಯರಿಗೆ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸದಾನಂದ ಗೌಡರ ನೇತೃತ್ವದಲ್ಲಿ ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕುವ ಯತ್ನ. ಆದರೆ ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕುವುದಕ್ಕೆ ಬಿಡದೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸರ್ಕಾರದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆಗೆ ಮುಂದಾಗಿದೆ. ಮೇಕ್ರಿ ಸರ್ಕಲ್ನಲ್ಲಿ ನಡೆದಂತಹ ಪ್ರತಿಭಟನೆ ಇದು. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ ನೇತೃತ್ವದಲ್ಲಿ ಮಹಿಳಾ ಮೋರ್ಚಾ ಈ ಪ್ರತಿಭಟನೆಯನ್ನು ನಡೆಸಿತು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟಿಸ್ತಾ ಇದೆ, ಮತ್ತೊಂದೆಡೆ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಹಲ್ಲೆಯನ್ನ ಖಂಡಿಸಿರುವಂತಹ ಬಿಜೆಪಿಯ ಸತ್ಯಶೋಧನಾ ತಂಡ ಸಂತ್ರಸ್ತೆಯ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ಜೊತೆಗೆ ಈ ಬಗ್ಗೆ ವಿಸ್ತೃತ ವರದಿಯನ್ನ ಸಿದ್ಧಪಡಿಸಿ ಜೆಪಿ ನಡ್ಡಾ ಅವರಿಗೆ ಕಳಿಸೋದಾಗಿ ತಿಳಿಸಿದ್ದಾರೆ. ಒಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ, ಮತ್ತೊಂದೆಡೆ ಸಂತ್ರಸ್ತೆಯನ್ನ ಭೇಟಿಯಾಗಿ ಧೈರ್ಯ ತುಂಬಿದೆ ಬಿಜೆಪಿ ಪಡೆ. ಹೆಣ್ಣು ಭ್ರೂಣ ಹತ್ಯೆ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರತಿಭಟಿಸಿರುವಂತಹ ಬಿಜೆಪಿ ಮಹಿಳಾ ಮೋರ್ಚಾ ಗೃಹ ಸಚಿವರ ಮನೆಗೂ ಕೂಡ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿತು. ಆದರೆ ಅದಕ್ಕೆ ಬಿಡದೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್. ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಒಂದು ಕಡೆ ಪ್ರತಿಭಟನೆಯಾದರೆ ಮತ್ತೊಂದೆಡೆ ಸತ್ಯಶೋಧನಾ ಸಮಿತಿಯಿಂದ ಸ್ಥಳ ವಿಸಿಟ್. ತುಮಕೂರಿನ ಟೌನ್ ಹಾಲ್ ಬಳಿಯೂ ಕೂಡ ಪ್ರತಿಭಟನೆ ನಡೆದಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಭ್ರೂಣ ಹತ್ಯೆ ಪ್ರಕರಣ ಏನಿದೆ ಇದನ್ನ ವಿರೋಧಿಸಿ ಸರಿಯಾದ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟಿಸಿದೆ ಬಿಜೆಪಿ. ಬೆಂಗಳೂರು, ತುಮಕೂರು ಮತ್ತು ಬೆಳಗಾವಿಯಲ್ಲಾದಂತಹ ಬೆಳವಣಿಗೆ ನೋಡ್ತಾ ಇದೆ. ಹೈಕೋರ್ಟೇ ಒಂದು ಸೋಮೋಟೋ ಕೇಸನ್ನು ತಗೊಂಡು ಮಾಡುವಂಥ ದಯನೀಯ ಪರಿಸ್ಥಿತಿಗೆ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಬಂತು ಅಂತ ಹೇಳಿದರೆ ಪ್ರಾಯಶಃ ಎಲ್ಲಿ ಬೇಕಾದ್ರೂ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಒಂದು ಇಂಡೈರೆಕ್ಟ್ ಆದಂಥ ಹಕ್ಕನ್ನು ಹೈಕೋರ್ಟ್ ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರಾಯಶಃ ಇಷ್ಟು ಒಂದು ನಿಕೃಷ್ಟವಾದಂಥ ಆಡಳಿತ ನೋಡಲಿ. ನಾನು ಸುಮಾರು 30 ವರ್ಷಗಳ ಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ. 10 ವರ್ಷ MLA, 20 ವರ್ಷ MP, ಈ ಥರ ಎಲ್ಲ ಅಧಿಕಾರಿಗಳ ಜೊತೆ. ಆದರೆ ಒಂದು ಸರ್ಕಾರ ಅಧಿಕಾರ ಬಂದು ಕೇವಲ 2-3 ತಿಂಗಳಲ್ಲಿ ತನ್ನ ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಪೂರ್ತಿ ಹದಗೆಟ್ಟಿರುವಂಥದ್ದು ನಾನು ಯಾವತ್ತೂ ನೋಡಿಲ್ಲ. ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ದಿನನಿತ್ಯ ನಡೆಯುತ್ತಂಥ ವಿದ್ಯಮಾನ ನಮ್ಮ ರಾಜ್ಯದಲ್ಲಿ. ಒಂದು ಕಡೆಯಿಂದ ಮಹಿಳೆಯರ ಮೇಲೆ ಅತ್ಯಾಚಾರ. ಒಂದು ST ಮಹಿಳೆಯನ್ನು ಅವರ ಮಗ ಏನೋ ಬೇರೆ ಮದುವೆ ಅದ ಅಂತ ಹೇಳಿ ಅವರನ್ನು ಕಂಬಕ್ಕೆ ಕಟ್ಟಿ ವಿವಸ್ತ್ರವನ್ನು ಮಾಡಿ ಅವರನ್ನು ಮೆರವಣಿಗೆ ಮಾಡಿ ಅವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.